ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನನ್ನ ಯೂಟ್ಯೂಬಿನ ಇವತ್ತಿನ ವೀಡಿಯೋ ಬಂದು ಅಂದರೆ ನಾನು ಡೈಲಿ ಏನೇನು ಮಾಡಿದೆ ಅನ್ನೋದ್ರ ಬಗ್ಗೆ ಮಾಡಿದ್ದೀನಿ. ಸೊ ನನ್ನ ಫೇಸ್ ಆಗಲಿ ಏನೂ ತೋರಿಸಲ್ಲ, ನೀವೇನು ಅಂದ್ಕೊಳಕ್ಕೆ ಹೋಗಬೇಡಿ ಅಂತ ಹೇಳ್ತಾ ಶುರು ಮಾಡ್ತಿದ್ದೀನಿ. ಯಾರಿಗಾರು ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಯಾರು ಪ್ಲೀಸ್ ದಯವಿಟ್ಟು ನಿಮ್ಮ ಒಂದು ಲೈಕು, ನಿಮ್ಮ ಒಂದು ಡಿಸ್ಲೈಕ್ ಆಗಿ, ನಿಮ್ಮ ಒಂದು ಸಬ್ಸ್ಕ್ರೈಬರಿಂದ ನಮಗೆ ತುಂಬ ಯೂಸ್ಫುಲ್ ಆಗುತ್ತೆ. ನೀವು ಲೈಕ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ತಿದ್ದೀರಾ ಅಂತ ನಾನು ತುಂಬ ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕೆ ಶುರು ಮಾಡ್ತೀನಿ. ನೀವು ಡಿಸ್ಲೈಕ್ ಮಾಡಿದ್ರೆ ನನ್ನೆಲ್ಲ ಏನೋ ಪ್ರಾಬ್ಲಮ್ ಇದೆ ಅಂತ ಅದನ್ನು ನಾನು ಸರಿ ಮಾಡ್ಕೊಳಕ್ಕೆ ಹೋಗ್ತಿದ್ದೀನಿ. ಪ್ಲೀಸ್ ಲೈಕ್ ಆರ್ ಡಿಸ್ಲೈಕ್ ಆರ್ ಸಬ್ಸ್ಕ್ರೈಬ್ ಎನಿಥಿಂಗ್ ಯಾವುದೇ ಕೊಟ್ಟರು ನಾನು ಆಕ್ಸೆಪ್ಟ್ ಮಾಡ್ಕೊಳಕ್ಕೆ ರೆಡಿ ಇದ್ದೀನಿ. ಸೊ ಈಗ ಅಂತ ಹೇಳ್ತಾ ನನ್ನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇದು ಯಾವ ಚಾನಲ್ ಎಮೋಷನಲ್ ಈ ನಮ್ಮ ಚಾನಲಲ್ಲಿ ನಿಮಗೆ ಯಾವುದೇ ಥರ ಎಮೋಷನ್ ಬೇಕಿದ್ರು ಎಲ್ಲ ಥರ ಎಮೋಷನ್ ಸಿಗುತ್ತೆ ಅಂತ ಹೇಳ್ತಾ ಶುರು ಮಾಡ್ತಾ ಇದ್ದೀನಿ. ಬನ್ನಿ ಗೈಸ್ ನೋಡೋಣ. ನಾನಂತೂ ಸುಳ್ಳು ಹೇಳಪ್ಪ, ಇರೋದೇನೆ ಹೇಳ್ತೀನಿ. ಮಾರ್ನಿಂಗ್ ನಾನು ಎದ್ದಾಗ 8:30 ಆಗಿತ್ತು. ಸೊ ಎದ್ದೆ, ಫ್ರೆಶ್ ಅಪ್ ಆದೆ, ವಾಶ್ರೂಮ್ಗೆ ಹೋಗಿದ್ದೆಲ್ಲ ಬಂದೆ. ಅಮ್ಮ ಬಿಸಿಯಾಗಿ ಚಪಾತಿ ಮಾಡಿ ಬೀಟ್ರೂಟ್ ಪಲ್ಯ ಮಾಡಿ ಇಕ್ಕಿದ್ರು. ಚಪಾತಿನೇನು ಬೇಯಿಸ್ಬೇಕಿತ್ತು, ಅಪ್ಪ ಬೇರೆ ಡ್ಯೂಟಿಗೆ ಹೋಗಬೇಕಿತ್ತು. ಸೊ ನಾನೇ ಹೋಗಿ ಎಲ್ಲ ಬೇಯಿಸ್ಕೊಟ್ಬಿಟ್ಟು ಮಾಡಿದೆ. ಇನ್ನೇನು ಡ್ಯಾಡಿ ಕೂಡ ತಿಂಡಿ ಅಂದರೆ ಚಪಾತಿನ ತಿಂದ್ಕೊಂಡು ಡ್ಯೂಟಿಗೆ ಹೋದರು. ಅಮ್ಮ ಕೂಡ ಡ್ಯೂಟಿಗೆ ಹೋದರು. ಅಮ್ಮಗೆ ಏನಿಲ್ಲ, ನಾನೇನು ಹೆಲ್ಪ್ ಮಾಡ್ಕೊಟ್ಟಿದ್ದೆ ಅವ್ರ ಬಾಟ್ಲಿಗೆ ನೀರು ತುಂಬಿಕೊಟ್ಟು. ಯಾಕಂದರೆ ಅವರು ಔಟ್ಸೈಡ್ ನೀರು ಕುಡಿಯೋರು, ಅವ್ರು ಫಿಲ್ಟ್ರ್ ನೀರೇ, ಇಲ್ಲಾಂದರೆ ಸ್ವಲ್ಪ ಕಾಫ್ ಥರ ಎಲ್ಲ ಆಗುತ್ತೆ. ಸೊ ಅದಾದಮೇಲೆ ನಾನು ತಿಂಡಿ ಎಲ್ಲ ಮಾಡ್ಕೊಂಡು ಟಿ ವಿ ನೋಡಿಕೊಂಡು ಆಮೇಲೆ ಯೂಟ್ಯೂಬ್ ನೋಡಿಕೊಂಡು ಗೇಮ್ ಆಡ್ಕೊಂಡು ಸದ್ಯಕ್ಕಿದ್ದೀನಿ. ಆಫ್ಲೈನ್ ಗೇಮ್ ಅಂತ ಇದೆ, ಅದರಲ್ಲಿ ಎಲ್ಲ ಥರ ಇಲ್ಲ ಅಂದರೂ ಒಂದು 15 or 10 ಗೇಮ್ಸ್ ಇದೆ. ಅದರಲ್ಲಿ ನಾನು ಲೂಡೋ ಆಡ್ತಾಯಿದ್ದೀನಿ ಸದ್ಯಕ್ಕೆ. ಆಮೇಲೆ ಈ ಮುದ್ದು ಎರಡು ನನ್ನ ಮಕ್ಕಳು ಅಂತಲೇ ಹೇಳ್ಬೋದು. ಇವ್ರನ್ನಂತೂ ನನ್ನ ಮಕ್ಕಳು ಅಂತಲೇ ಕರಿತೀನಿ. ಇವ್ರು ನನ್ನ ಮಕ್ಕಳ ಥರ ಕೂಡ ನೋಡೋದೀನಿ. ಬೇಕಂದರೆ ನಂಗೆ ತುಂಬ ಇಷ್ಟ. ಇವರಿಬ್ಬರು ಒಬ್ಬರಂತೂ ಮನ್ಗೋಳೆ, ಇನ್ನೊಬ್ಬ ಅಂತೂ ಅವನಿಗೆ ಎಚ್ಚರ ಮಾಡ್ತಾರೆ. ಆಮೇಲೆ ಹೊರಗಡೆ ಬಂದು ಅವರಿಬ್ಬರು ಆಟ ಆಡ್ಕೊಂಡು ತೀಟೆ ಎಲ್ಲ ಮಾಡ್ಕೊಂಡಿದ್ದಾರೆ. ಆಮೇಲೆ ಇವತ್ತು ತುಂಬ ಬಿಸಿಲು ಜಾಸ್ತಿ ಇತ್ತು. ನಾನಂತೂ ಸೊಸೈಟಿಲಿ ರಾಗಿ ಕೊಟ್ಟಿದ್ರಲ್ಲ, ಸೊ ಈ ಸಲ ಯಾಕೋ ತುಂಬ ಗಲೀಜು ಥರ ಕಾಣಿಸ್ತಿತ್ತು. ವಾಶ್ ಮಾಡೋಣ ಅಂತ ವಾಶ್ ಮಾಡಿ ಹಾಕಿದ್ದೀನಿ. ನೋಡ್ಬೋದು ನೀವೇ ಎಷ್ಟು ಬಿಸಿಲಿದೆ. ಸೊ ಆ ಬಿಸಿಲಿಗೆ ಹಂಗೆ ಮತ್ತು ಸ್ವಲ್ಪ ಬಟ್ಟೆಗಳೆಲ್ಲ ವಾಶ್ ಮಾಡಬೇಕು, ಎಲ್ಲ ವಾಶ್ ಮಾಡೋಣ ಅಂತ ಎಲ್ಲ ಇದೀನಿ. ಆಲ್ರೆಡಿ ಸೊಪ್ಪಿನ ಪುಡಿ ಹಾಕಿದ್ದೀನಿ, ಅದು ಲೈಟಾಗಿ ಕರಗಿತ್ತೆ. ಸೊ ಇವಾಗ ಅದರೊಳಗೆ ಎಲ್ಲ ಬಟ್ಟೆನೆಲ್ಲ ತುಂಬಿ ಅದನ್ನು ಹಾಕಬೇಕು. ಹಾಕ್ಬಿಟ್ಟು ಕೂಡ ನಾನೇ ವಾಶ್ ಮಾಡೋದು. ನೀರು ಬೇರೆ ಬಿಟ್ಟಿಲ್ಲ, ಸಂಪಲ್ಲಿ ಸ್ವಲ್ಪ ಬೇರೆ ನೀರೈತೆ. ಇನ್ನು ಆ ನೀರಲ್ಲಿ ಬಟ್ಟೆಗಳನ್ನೆಲ್ಲ ಒಗಿಬೇಕು. ಮತ್ತು ಯಾವಾಗ ಬಿಡ್ತಾರೋ ನೀರು ಗೊತ್ತಿಲ್ಲ. ಸೊ ಇನ್ನೇನು ಮಾಡೋದು, ಸದ್ಯಕ್ಕೆ ಹುಣ್ಯಕ್ಕಿರೋಣ, ನೀರು ಬಂದಾಗ ಒಕ್ಕೊಳ್ಳೋಣ ಅಂತ ಎಲ್ಲ ಬಟ್ಟೆಗಳನ್ನೂ ಕ್ಲೀನಾಗಿ ಒಂದೊಂದಾಗಿ ಹಾಕ್ತಾಯಿದ್ದೀನಿ. ನೋಡ್ಬೋದು ನೀವೇ. ಬಟ್ಟೆ ಎಲ್ಲ ಹಾಕ್ಬಿಟ್ಟು ಒಳಗಡೆ ಒಂದೇ 2 ಟಬ್ಬಷ್ಟು ಬಟ್ಟೆಗಳಿತ್ತು. ಅಂತಂದರೆ ಬೆಕ್ಕು ಈಗ ಐತಲ್ಲ ನನ್ನ ಮಕ್ಕಳೆಲ್ಲ ಚಿತ್ರಾನ್ನ ಮಾಡಿದೆ. ಸೊ ಹಾಗಾಗಿ ಅದನ್ನು ಸ್ವಲ್ಪ ಮಡಚಿ ಎಲ್ಲ ಕ್ಲೀನ್ ಮಾಡ್ತಿದ್ದೀನಿ. ಮತ್ತು ಹಾಗೆಯೇ ಟಿ ವಿ ಹಾಕ್ಕೊಂಡು ಧಾರಾವಾಹಿ ನೋಡಿಕೊಂಡು ಇದು ಮಾಡ್ತಿದ್ದೆ. ಈ ಧಾರಾವಾಹಿ ಯಾವುದು ಮತ್ತು ಎಷ್ಟು ಗಂಟೆ ಬರುತ್ತೆ ಅಂತ ನೋಡಿದವರಂತೂ ಕಮೆಂಟ್ ಮಾಡೋದಂತೂ ಮರಿಬೇಡಿ. ಕಮೆಂಟ್ ಮಾಡಿ ಇದು ಯಾವ ಧಾರಾವಾಹಿ ಅಂತ.